नरपतिपदकविल्कमादादुकामः चक्षुरमरमङ्गलरङ्गनाथस्य साक्षात् विडकुलतिलकं विडजन्नमामि पेरियाळ्वाळ் तिरुवडिगळे शरणं शरणो अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः श्रीमत्पराङ्कुरदासाय नमः श्रीमद्यामुनमुनगे नमः श्रीराममिश्राय नमः श्रिये नमः श्रीधराय नमः गुरवे सर्वलोकानां विरदे भवरोगिणा निधयेन्दर्वविद्यानां दक्षिणामूर्तये नमः प्रार्थनां समर्पयामि अगमानन्ददेवान गमनानन्दराक्षदां कुर्वे घण्टारमन्दस्वा इति घण्टानादं कृत्वा ನೋಡಿ, ವಿಶೇಷವಾಗಿ ನಾಗರಕಲ್ಲು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗದೆ ಸಾಧ್ಯವಾಗದೆ ಇರೋರು ಇಲ್ಲೇ ಬೀರ್ವಾರ ಈ ಒಂದು ಇದು ಬಂದು ಬಂಡೇರಿ ಕೆತ್ತನೆ ಮಾಡಿ ಒಂದು ವಿಶೇಷ ಅಗ್ರಸ್ಥಾನ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ವಿಶೇಷವಾಗಿ ಒಂದು 7 ಅಡಿ ಸರ್ಪ, ಒಂದು ದಿವ್ಯ ದರ್ಶನ, ಇಲ್ಲಿ ಸಕಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಮತ್ತು ಅಮ್ಮನವರ ಹೂವು ಪ್ರಸಾದ ಆಗ್ತದೆ. ಆದರೆ ಇಲ್ಲಿ ನಾವು ಏನೇ ಒಂದು ಕೋರಿಕೆಗಳು ಕೇಳಿಕೊಂಡು ಹೂವು ಪ್ರಸಾದ ಬೇಕು ಅಂದಾಗ ಹೀಗೆ ಒಂದು ನಾವು ಹೂವು ಇಟ್ಟಾಗ ನಮ್ಮ ಕೆಲಸ ಕಾರ್ಯ ಆಗಬೇಕಾದ್ರೆ ಬಲ ಮಾರ್ಗದಲ್ಲಿ ಕೊಡ್ತದೆ ಅಮ್ಮ. ಯಾಕಂದರೆ ಇದು ನಮ್ಮ ಸಂಜೆ पेरियाळ्वाळ್ तिरुवडिगळे शरणं शरणो अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः श्रीमत्पराङ्कुरदासाय नमः श्रीमद्यामुनमुनगे नमः श्रीराममिश्राय नमः श्रिये नमः श्रीधराय नमः गुरवे सर्वलोकानां विरदे भवरोगिणा निधयेन्दर्वविद्यानां दक्षिणामूर्तये नमः प्रार्थनां समर्पयामि अगमानन्ददेवान गमनानन्दराक्षदां कुर्वे घण्टारमन्दस्वा इति घण्टानादं कृत्वा ನಮಸ್ಕಾರ ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಶ್ರೀ ಗಟ್ಟಿಕಲ್ಲು ಆದಿಶಕ್ತಿ ದೇವಿ ಅಮ್ಮ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಇಲ್ಲಿ ವಿಶೇಷ ಏನಂದರೆ ಬಂಡೆಯಲ್ಲಿ ಮೂಡಿರೋಂಥದ್ದು ಅಮ್ಮವರು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮೂಡಿರೋಂಥದ್ದು. ಇಲ್ಲಿ ಒಂದು ವಿಶೇಷವಾಗಿ ಜಾತ್ರಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾಳೆ ವಿಶೇಷವಾಗಿ ಕುರಿ ಬಲಿ ಒಂದು ನಡೀತದೆ. ಆಮೇಲೆ ಬಂದವರ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ, ಒಂದು ಉಚಿತವಾದ ಊಟದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇಲ್ಲಿ ವಿಶೇಷತೆ ಏನೆಂದರೆ ಯಾವುದೇ ಮಾಟಮಂತ್ರಗಳು, ಸಕಲ ದೋಷಗಳು, ಒಂದು ದುಷ್ಟಶಕ್ತಿಗಳು ಏನೇ ಒಂದು ಇದ್ರೂ ಅದು ನಿವಾರಣೆ ಆಗೋಂಥದ್ದು ಅಮ್ಮ ಶೀಘ್ರ ಪ್ರತಿಫಲ ಕೊಡೋ ಅಂಥ ವಿಶೇಷ ಬಂಡೆಯಲ್ಲಿ ಮೂಡಿರೋ ಅಂಥ ಒಂದು ದಿವ್ಯಶಕ್ತಿ. ಇದು ಎಲೆಮರೆಕಾಯಂಗೆ ಸುಮಾರು ವರ್ಷಗಳಿಂದ ಇಲ್ಲಿದ್ದು ಗ್ರಾಮದಲ್ಲಿ. ಅದು ಈಗ ಒಂದು 8-10 ವರ್ಷದಿಂದ ಗೋಚಾರ ಫಲದಿಂದ ಗೋಚಾರವಾಗಿ ವಿಶೇಷವಾಗಿ ವಿಶೇಷ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಮತ್ತು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಗಳಿಂದಲೂ ಭಕ್ತಾದಿಗಳು ಬರ್ತಾಯಿದೆ. ಅಮ್ಮ ಕರ್ಸ್ಕೊಳ್ತಾ ಇದೆ. ಹಾಗೆ ಅವರು ಕೋರ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಹಾಗಾಗಿ ಇದು ಒಂದು ವಿಶೇಷವಾದ ಒಂದು ಲೈವ್ ಮುಖಾಂತರ ನಾಡಿನ ಜನತೆಗೆ ತೋರಿಸೋಂಥ ಒಂದು ದಿವ್ಯ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ. ಮತ್ತು ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ನಿಮ್ಮ ಅನುಭವ